ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪೊಲೀಸ್ ಠಾಣೆ ಎದುರು ತಂದೆಯ ಶವವಿಟ್ಟು ಇನ್ಸ್ಪೆಕ್ಟರ್ ಪ್ರತಿಭಟನೆ ನಡೆಸಿರುವ ಘಟನೆ ರಾಯಭಾಗ ತಾಲೂಕಿನ ಹಾರುಗೆರೆಯಲ್ಲಿ ಜರುಗಿದೆ. ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಶೋಕ ಸದಲಗಿ ಅವರು ಹಾರುಗೆರೆ ಪೊಲೀಸ್ ಠಾಣೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಧರಣಿ ಮಾಡಿದ್ದಾರೆ. ಜನವರಿ 10ರಂದು ಇನ್ಸ್ಪೆಕ್ಟರ್ ಅಶೋಕ ಸದಲಗಿ ತಂದೆ ಅಣ್ಣಪ್ಪ ಅವರ ಜಮೀನಿಗೆ ಬಾಬು ನಡೋಡಿ, ಪ್ರತಾಪ ಹರೋಲಿ, ವಸಂತ ಚೌಗಲ ಎಂಬುವರು ಅಕ್ರಮವಾಗಿ ಪ್ರವೇಶ ಮಾಡಿದ್ರು. ಅಕ್ರಮವಾಗಿ ಪ್ರವೇಶಿಸಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬಾಬು ನಡೋಡಿ, ಪ್ರತಾಪ ಹರೋಲಿ, ವಸಂತ ಚೌಗಲ ಹಾಗೂ ಇವರ ಗ್ಯಾಂಗ್ ಅಣ್ಣಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೂಡಲೇ ಅಣ್ಣಪ್ಪ 112ಕ್ಕೆ ಕರೆ ಮಾಡಿ ಪೊಲೀಸರನ್ನ ಕರೆಸಿದ್ರು. ಬಳಿಕ ಅಣ್ಣಪ್ಪ ಹಾಗೂ ಬಾಬು ನಡೋಣಿ ಸೇರಿ ಎಲ್ಲರನ್ನೂ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಪೊಲೀಸರು ಅಣ್ಣಪ್ಪರನ್ನ ಇಡೀ ದಿನ ಠಾಣೆಯಲ್ಲಿ ಇರಿಸಿಕೊಂಡು ಕಿರುಕುಳ ಕೊಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಂಜೆ ಆಗ್ತಾ ಇದ್ದಂತೆಯೇ ಶುಗರ್ ಕಡಿಮೆಯಾಗಿ ಬಿಪಿ ಹೆಚ್ಚಾಗಿ ಅಣ್ಣಪ್ಪ ತೀವ್ರ ಅಸ್ವಸ್ಥರಾಗಿದ್ರು. ಕೂಡಲೇ ಅಣ್ಣಪ್ಪರ 2ನೇ ಪುತ್ರ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಬಳಿಕ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿಕೊಳ್ಳುವಂತೆ ಇನ್ಸ್ಪೆಕ್ಟರ್ ಅಶೋಕ್ ಅವರು ಹಾರುಗೆರೆ ಪಿಎಸ್ಐ, ಸಿಪಿಐ ಮತ್ತು ಅಥಣಿ ಡಿವೈಎಸ್ಪಿಗೆ ಮನವಿ ಮಾಡಿದ್ರು. ಆದರೆ ದೂರು ದಾಖಲಿಸಿಕೊಳ್ಳದೆ ಪೊಲೀಸರು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ರು. ಇನ್ನು ಅಕ್ರಮವಾಗಿ ಜಮೀನು ಪ್ರವೇಶ ಮಾಡಿದ್ದವರು ಹಾರುಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ಅಶೋಕ ಸೋದರನ ಮೇಲೆ ಪಿಎಸ್ಐ ಮಾಳಪ್ಪ ಫೆಬ್ರವರಿ 2ರಂದು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದಾರೆ. ಇಂದು ಶನಿವಾರ ಇನ್ಸ್ಪೆಕ್ಟರ್ ಅಶೋಕ ತಂದೆ ಅಣ್ಣಪ್ಪ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆ ನ್ಯಾಯಕ್ಕಾಗಿ ಆಗ್ರಹಿಸಿ ಇನ್ಸ್ಪೆಕ್ಟರ್ ಅಶೋಕ ಹಾರುಗೆರೆ ಪೊಲೀಸ್ ಠಾಣೆ ಎದುರು ತಂದೆಯ ಶವವಿಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಪಿಎಸ್ಐ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಶಂಕರ್ ಗುಳೇದ್ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಸಿವಿಲ್ ಡಿಸ್ಪ್ಯೂಟ್ನ್ಯಾಗ ಅವ್ರಿಗೆ ಅಧಿಕಾರ ಇರೋದ್ರು ಕೈ ಹಾಕಿ ಇಷ್ಟು ಹಣ ಕೊಡ್ತೀವಿ ಅದನ್ನು ಬಿಟ್ಟು ಹೋಗಂತ ಹೇಳಿ ಬೆದರಿಸಿ ಮಾಡಿದ್ರಲ್ಲ, ಆ ಘಟನೆ ಬಗ್ಗೆ ಮತ್ತು ಆ ಘಟನೆ ವಿಷಯವಾಗಿ ಪ್ರಚೋದನೆ ಮಾಡಿ ಇವತ್ತು ನಮ್ಮ ತಂದೆ ಸಾವಿಗೆ ಕಾರಣ ಆದ ಬಗ್ಗೆ ನಮ್ಮ ತಮ್ಮ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಆ ವಿಷಯದಲ್ಲಿ ನಾವು ಒಟ್ಟು 4 ಜನ ಆರೋಪಿತರು ಪ್ಲಸ್ PSI ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಬಾಬು ನಡೋಣಿ, ಪ್ರತಾಪ್ ಹರೋಲಿ, ವಸಂತ ಚೌಗಲ ಮತ್ತು ಆ ಜಮೀನು ಯಾರು ಕೊಟ್ಟು ಸಹಿ ಮಾಡಿ ಅವರು ಮಾರಾಟ ಪ್ರಯತ್ನ ಪಟ್ಟಿದ್ರಲ್ಲ ಮೂಲ ಮಾಲಕರಿಗೆ 20 ವರ್ಷ ಈಗ ಅವರು ಸಂಗಣಮತರಾಗಿ ಮಾಡ್ಯಾರ. ಅವರದಂತ ಸದಾಶಿವ ರೆಡ್ಡರಟ್ಟಿ, ಈ 4 ಜನ ಆರೋಪಿತರು ಪ್ಲಸ್ PSI. ಅದನ್ನ ಆ್ಯಕ್ಚುಲಿ PSI ಅವ್ರು ಕೇಳಬೇಕಾಗಿತ್ತು, ಯಾಕಪ್ಪ ಏನು ಸಿವಿಲ್ ಡಿಸ್ಪ್ಯೂಟ್ ಐತಿ ನಮ್ಗೆ ಬರಂಗಿಲ್ಲ, ನೀವು ಮುಂದೆ ಕೋರ್ಟ್ಗೆರೆ ಹೋಗ್ರಿ ಇಲ್ಲ ಬಗೆಹರಿಸ್ಕೋತ ಹೇಳಬೇಕಾಗಿತ್ತು. ಅದು ಇಲ್ಲ, ಏಕಾಏಕಿ ತಂದು ಎಳೆದು ಒಳಗೆ ಹೋಗದ. ಇದ ಉತ್ಸಾಹ ಅವರಿಗೆ PSI ಮಾಳಪ್ಪ ಪೂಜಾರಿ ಅವರು. ಈ ಉತ್ಸಾಹ ಅವರಿಗೆ ಹೊಡೆದಾಟ ಬಡದಾಟ ಕೊಲೆ ರೇಪ ಇದಾದಾಗ ಇರುವುದಿಲ್ಲ, ಕಳ್ತನ ಆದಾಗ ಇರುವುದಿಲ್ಲ. ಆದ್ರೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಐತಿ, ದುಡ್ಡು ಸಿಗ್ತೈತೆ ಅನ್ನೋ ಕಾರಣಕ್ಕೆ ಮಾಡ್ಯಾರ. ಅವರು ಬಾಬು ಮತ್ತು ಇವರೆಲ್ಲರೂ ಹಣವನ್ನು ಪಡೆದು ಅವ್ರ ಕಡೆಯಿಂದ ಹಣ ಪಡೆದು ನಮ್ಮ ತಂದೆಯವ್ರನ್ನ ಸಾಯಂಕಾಲ ತನಕ ಕೂಡಿ ಹಾಕಿ ಅವರಿಗೆ BP ಹೆಚ್ಚಾಗಿ ಎದೆ ನೋವು ಬರ ಅಂತ ಕಾಣಿಸ್ಕೊಂಡು ಬೀಳಂತೆ ಎಬಿಸಿ ಕಳಿಸ್ಯಾರ. ಮತ್ತೆ ಆಯ್ತಪ್ಪ ಕರ್ಕೊಂಡು ಹೋಗ್ರಿ, ಮುಂದೆ ನಾಳೆ ನಾನು ನೋಡ್ತೀನಿ ನಿಮ್ಮನ್ನ ಅಂತ ಕಳಿಸಿದ್ರು. ಆಗ ನಮ್ಮ ತಂದೆಯವರು ಇವ್ರು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ, ನಮ್ಮ ಹಾರುಗೆರೆ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ಪಡೆದು ಅವ್ರು ರೆಫರ್ ಮಾಡಿದ್ರು. ಈ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ತೈತೆ, ನೀವು ಮುಂದೆ ಹೋಗ್ರಿ ಅಂದರು. ಅಲ್ಲಿಂದ ನಾವು ಮುಂದಿನ ಖಾಸಗಿ ದವಾಖಾನೆಗೆ ತೋರಿಸಿದ್ವು, ಕಡಿಮೆ ಆಗಲಿಲ್ಲ. ನಂತರ KL ಗೋಕಾಕ ಹೋಗಿ ಅಡ್ಮಿಟ್ ಮಾಡಿದೆವು ನಾವು. ಅಲ್ಲಿ ಒಂದು 15 ದಿವಸ ಟ್ರೀಟ್ಮೆಂಟ್ ತೊಗೊಂಡ್ರು, ಕಡಿಮೆ ಆಗಲಿಲ್ಲ. ನಂತರ ನಾವು ಇದಕ್ಕೆ ಕಳಿಸ್ತೀವಿ ರೀ, ಬೆಳಗಾವಿ KL ಆಸ್ಪತ್ರೆಗೆ ದಾಖಲಾತಿ ಮಾಡಿದ್ವಿ ಹೆಚ್ಚಿನ ಚಿಕಿತ್ಸೆಗೆ. ಆವಾಗ ದಿನಾಂಕ 2/2/2025 ಅಂದ್ರೆ ಮೊನ್ನೆ ಫೆಬ್ರವರಿ 2ನೇ ತಾರೀಕು ಇವರು PSI ಮಾಳಪ್ಪ ಪೂಜಾರಿ ಅವರು ಮತ್ತು ಬಾಬು ನಡೋನವ್ರನ್ನ ಕರೆಸಿ, ನೋಡು ನನ್ನ ಮೇಲೆ ನಿನ್ನ ಮೇಲೆ ಎಲ್ಲರ ಮೇಲೆ ಅರ್ಜಿ ಕೊಟ್ಟಾರ, SP ಸರ್ IG ಸಾಹೇಬ್ ಇರ್ತಾನೆ, ಇದು ನಮಗೆ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ, ನಿಮ್ಮ ಮಾತು ಕೇಳ್ಕೊಂಡು ನಾ ಮಾಡೀನಿ, ನಾನು ನೌಕರಿ ಉಳಿಸ್ಕೋಬೇಕಾಗೈತಿ. ಈಗ ಅದಕ್ಕೆ ನೀನು ಅವ್ರ ಮೇಲೆ ಒಂದು ಜಾತಿ ನಿಂದನ ಪ್ರಕರಣ ಕೊಡು, ಅದನ್ನು ವ್ಯಾಪಾರ ಹಾಕೋತನು, ಅವಾಗ ತನ್ನ ಹಾದಿಗೆ ಬರ್ತಾರೆ ಅವ್ರ, ಈ ಕೇಸ್ ಮುಗಿಸುನು ಅಂತ ಅಂದು ಅವತ್ತು ಅವ್ರ ಕಡೆ ಒಂದು ಪ್ರಕರಣ ತೊಗೊಂಡು ಅದಕ್ಕೆ ಒಂದು ಸೀಲ್ ಒತ್ತಿ ಕೊಟ್ಟಾರೆ ಇವರು. ಅಲ್ಲಿ ವ್ಯಾಪಾರ ಹಾಕ್ಯಾರ ಇಲ್ಲ ಗೊತ್ತಿಲ್ಲ, ಅದು ಸೀಲ್ ಓದಿ ಕೊಟ್ಟಾರ. ಅದನ್ನು ನಾವು ವಾಟ್ಸಪ್ನಾಗ ಎಲ್ಲರಿಗೆ ಬಿಡ್ತಾನೆ ನಮ್ಗೆ ಬೇಕಾದವ್ರಿಗೆ. ಇಲ್ಲಿ ನೋಡಿ, ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೇನೆ, ಅವ್ರು ಸರಳ ಬಂದು PSI ಮೇಲೆ ಕಂಪ್ಲೇಂಟ್ ತಗೋಬೇಕು ಅವ್ರ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮುಂದಿನ ದಿನ ಅಂತೇಳಿ ಆ ರೀತಿ ಮಾಡಿದ್ರೆ ಆಯಿತು. ಅವ್ರಿಗೇನು ಅವ್ರು ಕಡಿಮೆ ಮಾಡಲಿ. ಆದರೆ ಇವತ್ತು ನಾವು 4 ಜನ ಏನು ನಮ್ಮ ಜಮೀನ ಮನೆಯನ್ನು ಅಕ್ರಮವಾಗಿ ತಮ್ಮ ವಶಕ್ಕೆ ಪಡ್ಕೊಂಡು ಮಾಡಕೊಂಡಿಲ್ಲ, ಆ 4 ಜನ ಆರೋಪಿತರು ಮತ್ತು PSI ಮೇಲೆ ನಾನು ಫಿರ್ಯಾದಿ ನೀಡೀನಿ, ಅಂದ್ರೆ ನಮ್ಮ ಬ್ರದರ್ ನೀಡ್ಯಾರ. ಅದ್ರ ಬಗ್ಗೆ ಮುಂದೆ ಏನು ಕಾನೂನು ಕ್ರಮ ತಗೋತಾರೆ ನೋಡೋಣ. ಅಕಸ್ಮಾತಾಗಿ ಅವ್ರು ಇವ್ರ ಮೇಲೆ FIR ಹಾಕಿ ಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಡೀತೈತಿ. ಯಾವುದು ನಡೀತೈತಿ. ಮತ್ತು ಇವತ್ತು ಅನಿವಾರ್ಯ ಕಾರಣ
ತಂದೆಯವ್ರಿಗೆ ಇದು ಮಾಡೋದು ಬಂದ್ರೆ ಮಾಡ್ತೀವಿ ನಾವು ಇಲ್ಲನಲ್ಲ. ಯಾಕಂದ್ರೆ ಎಲ್ಲ ದುಡ್ಡು ನಮ್ಮ ಎಲ್ಲ ಬಂಧು ಮಿತ್ರ ಕಳೆದ ಕುಡಿಯಾರ ಆ ವಿಷಯದಾಗಿ ಹಿಂಗೆ ಇಟ್ಟು ನಾವು ಮಾಡೋದು ತಪ್ಪಾಗತ್ತೆ ಅಂತ ನನಗೂ ಅನಿಸ್ತೈತೆ. ಆದ್ರೆ ಇವ್ರು ಮಾಡಲಿಲ್ಲ ಅಂದ್ರೆ ಇನ್ನು 2 ದಿನದಲ್ಲಿ ನಾವು ನಮ್ಮ ಕುಟುಂಬ ಸಮೇತ ಬಂದು ಸ್ಟೇಷನ್ ಮುಂದೆ ಸ್ಟ್ರೈಕ್ ಕೊಟ್ವಿ. ಅವರು ತೀರ್ಕೊಂಡಿದ್ದಾರೆ, ಅದ್ರ ಬಗ್ಗೆ ತುಂಬ ಶೋಕ ವ್ಯಕ್ತಪಡಿಸ್ತೇನೆ. ಈ ರೀತಿ ಘಟನೆ ಜರಗಬಾರ್ದು. ಈಗೇನು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಅರ್ಜಿ ವಿಚಾರಣೆ ಸಲುವಾಗಿ ಇನ್ಸ್ಪೆಕ್ಟರ್ ಹತ್ರ ಬಂದಿದೆ, ಅದನ್ನು ಕೂಡ ಪರಿಶೀಲಿಸಿದ್ವಿ ಮತ್ತು ಅವ್ರು ಈಗೊಂದು ಅರ್ಜಿನೂ ಕೊಟ್ಟಿದ್ದಾರೆ, ಅದ್ರ ಕೂಡ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಎಫ್ ಐ ಆರ್ ಆಗುತ್ತೆ ಸರ್? ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವಾಗ ಯೋಚನೆ ಮಾಡೋದು ಸರ್? ಅಲ್ಲ ಅದು ನೋಡ್ಕೊಂಡ್ಬಿಟ್ಟು ಏನು ಕಂಟೆಂಟ್ಸ್ ಬರುತ್ತೆ ನೋಡಿ ಮಾಡ್ತೀವಿ ಅದನ್ನು. ಒಬ್ಬ ಅಧಿಕಾರಿ ತಂದೆ ಅವ್ರ ಮೇಲೆ ಹಿಂಗಾದ್ರೆ ಸರ್ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ? ಅಲ್ಲ ಹೀಗಾಗಬಾರ್ದು, ಆಗಿದೆ, ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಹಿಂಗಾಗಕ್ಕೆ ಕೊಡೋದಿಲ್ಲ. ಮತ್ತು ನಮ್ಮಲ್ಲಿ ಏನೇನು ಮಾಹಿತಿ ಇದೆ, ಅವ್ರು ಏನೇನು ಅರ್ಜಿಯಲ್ಲಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಲ್ಲ ರೆಕಾರ್ಡ್ಸ್ ಇರ್ತದೆ, ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಕಾನೂನು ಕಲಿತವ್ರನ್ನ ಈ ಕ್ಷೇಮ ಒಬ್ಬೊಬ್ಬರು ಮಾತಾಡ್ತಾರೆ ಅಂದ್ರೆ ಸರ್ ನೀವು ಎನ್ಕ್ವೈರಿ ಮಾಡೋವರೆಗೂ ಬಾಡಿ ಇಲ್ಲೇ ಇರುತ್ತಾ ಸರ್? ಕಾನೂನು ಬದ್ದಲ್ಲ ಅರಿವು ಇಲ್ಲದವ್ರಿಗೆ ಆದ್ರೆ ಏನು ಸಮಸ್ಯೆ ಆಗ್ಬಾರ್ದು ಸರ್? ಸರ್ ತಾವು ಎನ್ಕ್ವೈರಿ ಮಾಡೋವರೆಗೂ ಬಾಡಿ ಇಲ್ಲೇ ಇರುತ್ತೆ ಸರ್? ಎಲ್ಲ ಮಾಡ್ತೀವಿ, ಕಾಲಾವಕಾಶ ಬೇಕು, ಮಾಡಿ ಕೊಡ್ತೀವಿ ಅದನ್ನ. ಈಗ ನೋಡಿ ಈಗ ನಮ್ಮ ಇನ್ಸ್ಪೆಕ್ಟರ್ ಅವರು ತಂದೆನೇ ಆಗಿದೆ, ನಮ್ಮ ಇಲಾಖೆದ ಇದು ಕೇಸು. ನಾವು ಅದನ್ನು ಸರಿಯಾಗಿ ಕೂಲಂಕಷ ಪರಿಶೀಲನೆ ಸೂಕ್ತ ಕ್ರಮ ಕೈಗೊಳ್ತೀವಿ. ಅವ್ರದ್ದಾದ್ರೆ ಮಾಡಬಹುದು, ಕಾನೂನು ಬದ್ಧ ತಿಳಿದವ್ರಾದ್ರೆ. ವಿಚಾರ ತಿಳಿದು ಮಧ್ಯಾಹ್ನ 2 ಗಂಟೆಗೆ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಕ್ಕೋಡಿ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಅಶೋಕ್ ಅವರ ಮನವೊಲಿಸಿದ್ದಾರೆ. ಬಳಿಕ ಇನ್ಸ್ಪೆಕ್ಟರ್ ಅಶೋಕ್ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.